ಹೇಳ್ತಾನೆ. ಅದನ್ನು ಮಾಡಿದ ಅವನು ಏನು ಮಾಡಿದ? ಕ್ಷಿತಿಮಂಭಸಿ ತತ್ ತೇಜಸಿ ಅದೋ ವಾಯೌ ನಭಸ್ಯಮು ಇಂದ್ರಿಯಾಣಿ ಸಮಸ್ತಾನಿ ತನ್ಮಾತ್ರಾಣಿ ಯಥೋದ್ಭವಂ. ನಮ್ಮ ದೇಹ ಅಂದರೆ ನಾನು ನಿನ್ನೆ ಹೇಳಿದೆ ಪಂಚಭೂತಗಳ ಒಂದು ಸಮಷ್ಟಿ, ಇನ್ನೇನಿಲ್ಲ. ಪಂಚಭೂತಗಳಿಂದ ಆಗಿರತಕ್ಕಂಥ ಅಂಶ ಅಂದರೆ ಅನ್ನಮಯ ಪ್ರಾಣಮಯ. ಅದರ ಒಳಗೆ ಮನೋಮಯ ಕೋಶ ಇದೆ, ಅದರೊಳಗೆ ವಿಜ್ಞಾನಮಯ ಕೋಶ ಇದೆ. ಅಲ್ಲಿ ತನಕ ನಾನು ನಿನ್ನೆ, ಯಾಕಂದ್ರೆ ನಮ್ಮ ವೃತ್ತಿ ಜ್ಞಾನ ಎಲ್ಲ ವಿಜ್ಞಾನಮಯ ಕೋಶದಲ್ಲಿ ಸ್ಟೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ತನಕ ಹೇಳಿದೆ. ಅದರ ಆಚೆಗೆ ಆನಂದಮಯ ಕೋಶ ಇದೆ. ಈ 5 ಕೋಶಗಳಲ್ಲಿ ಒಂದೊಂದೇ ಕೋಶದಿಂದ ಕಳಚಿಕೊಂಡು, ಅಂದ್ರೆ ಕಳಚಿಕೊಳ್ಳುವುದೆಯೋ ಹೋದಾಗ ಕಳಚಿಕೊಳ್ಳುತ್ತೆ, ಅದನ್ನ ಮಾನಸಿಕವಾಗಿ ಕಳಚಿಕೊಳ್ಳುವುದು. ಫಿಸಿಕಲಿ ಅವನು ಹೋದಾಗ ದೇಹ ಕಳಚಿಕೊಳ್ಳುತ್ತೆ, ಆದರೆ ಮಾನಸಿಕವಾಗಿ ಅವುಗಳ ಸಂಬಂಧವನ್ನೇ ಕಳಚಿಕೊಳ್ಳುವಂಥದ್ದು ಲಯ ಚಿಂತನೆ. ಅವನು ಯೋಚನೆ ಮಾಡ್ತಾನೆ, ಕ್ಷಿತಿಂ ಅಂಬಸಿ, ಮೊದಲು ಮಣ್ಣು ಮತ್ತು ನೀರಿನಿಂದ ಈ ದೇಹ ಆಗಿದೆ. ಅಲ್ಲಿ ಮಣ್ಣು ಅಂದ್ರೆ ಅದನ್ನು ನಿಯಂತ್ರಿಸ್ತಕ್ಕಂಥ ದೇವತೆಗಳ ಲಯ ಚಿಂತನೆ, ಮಣ್ಣಿನ ಲಯ ಚಿಂತನೆ ಅಲ್ಲ. ಮಣ್ಣಿನ ದೇವತೆ ಯಾರು ಗೊತ್ತಾ? ಶನಿ. ನೀರಿನ ದೇವತೆ ಬುಧ. ಮಣ್ಣಿನಲ್ಲಿ ಒಂದು ರೀತಿಯ ಶನಿಯ ಸೆಳೆತ ಇರುತ್ತೆ ಅಂತ ಕಾಣುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ಗಲ್ಲಿಯಲ್ಲಿ ಶನಿ ದೇವರ, ನನಗೇನು ಆ ಭಾಷೆ ಅರ್ಥ ಆಗಿಲ್ಲ, ಶನಿ ದೇವರ ದೇವಸ್ಥಾನ, ಅದು ಯಾವ ಭಾಷೆ ನನಗೆ ಗೊತ್ತಾಗಿಲ್ಲ. ಅದು ಗಲ್ಲಿಗಳಲ್ಲಿ ಶನಿ ದೇವಸ್ಥಾನ ಸಾಕು. ಶನಿ ದೇವರ ದೇವಸ್ಥಾನ ಅಂದರೆ ಏನು? ಅದು ಭಕ್ತಿ ಜಾಸ್ತಿ ಅಂತ ಹೀಗೆಲ್ಲ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ವಿಪರೀತ ಭಕ್ತಿ ಆಗ್ಬಿಟ್ರೆ ಎಲ್ಲ ಅಬದ್ಧ ಆಗಿಬಿಡುತ್ತೆ ಅಂತ ಕಾಣ್ತದೆ ಜೀವನದಲ್ಲಿ. ಭಾಷೆ ಕೂಡ ತಪ್ಪಿ ಹೋಗುತ್ತೆ, ಯದ್ವಾ. ಶನಿ ಭೂಮಿಗೆ ಬಹಳ ಸಂಬಂಧಪಟ್ಟಂತಹ ದೇವತೆ, ಅಭಿಮಾನಿ ದೇವತೆ ಅವನು. ಅಲ್ಲಿಂದ ಈ ಭೂಮಿಯ ಸಂಬಂಧ ನೋಡಿ, ದೇವತೆಗಳಲ್ಲಿ ಬಹಳ ಕೆಳಗೆ ಇದ್ದಾನೆ ಅವನು. ನಿಜವಾಗಿ ಭೂಮಿಗೆ ಬಹಳ ಹತ್ತಿರ ಇರತಕ್ಕವ, ದೇವತೆಗಳಿಂದ ಬಹಳ ಕೆಳಗಿರುವವ ಅವನು ಭೂಮಿಯ ಅಭಿಮಾನ ದೇವತೆ. ಅಲ್ಲಿಂದ ಈ ಭೂಮಿಯ ಭಾಗ್ಯ ಸಾಕ್ಷಾತ್ ಭೂದೇವಿ ಭೂಮಿಯ ಅಭಿಮಾನ ದೇವತೆ. ಶ್ರೀ ಭೂದುರ್ಗ ಅಂತ ನಾರಾಯಣನ ಲಕ್ಷ್ಮಿಯ ಭೂರೂಪ ಇದರ ಅಭಿಮಾನ ದೇವತೆ. ಅದರ ಮಧ್ಯದಲ್ಲಿ ಭೂತ ನಾಮಗಳಾಗಿರ್ತಕ್ಕಂಥ, ಪೃಥ್ವಿ ನಾಮಗಳಾಗಿರ್ತಕ್ಕಂಥ ಒಬ್ಬಳು ದೇವತೆ ಇದ್ದಾರೆ. ಅದೇ ಜೂನಿಯರ್ ಮೋಸ್ಟ್, ಎಲ್ಲಕ್ಕಿಂತ ಕೆಳಗೆ ಭೂಮಿಗೆ ಸಂಬಂಧಪಟ್ಟಂಥವನು ಶನಿ. ಅವನು ಮೊದಲು ಶನಿಂ ಕ್ಷಿತಿಂ ಅಂಬಸಿ, ಆ ನಮ್ಮ ದೇಹದ ಮಣ್ಣಿನ ಭಾಗವನ್ನು ನಿಯಂತ್ರಿಸ್ತಕ್ಕಂಥ ಶನಿ ಇದ್ದಾನಲ್ಲ, ಅವನು ಜಲಾಭಿಮಾನಿಯಾಗಿರ್ತಕ್ಕಂಥ ಬುಧನಲ್ಲಿ ಸೇರಿಕೊಂಡ ಅನ್ನೋ ಅನುಸಂಧಾನ ಮಾಡ್ತಾನೆ. ಸೇರಿಕೊಳ್ತಾನೆ. ಮುಂದೆ ಪ್ರಳಯ ಕಾಲದಲ್ಲಿ ಆಗುವಂಥದ್ದು ಮಣ್ಣು ನೀರಿನಲ್ಲಿ ಮರ್ಜಾದಾಗ ಒಂದೊಂದೇ ಭೂತಗಳು ತನಕ್ಕಿಂತ ಪೂರ್ವ ರೂಪದ ಸೂಕ್ಷ್ಮ ರೂಪಕ್ಕೆ ಹೋದಾಗ ಆ ಅಭಿಮಾನ ದೇವತೆಗಳು ತಮ್ಮ ಮೇಲಿನ ಅಭಿಮಾನ ದೇವತೆಗಳಲ್ಲಿ ಮರ್ಜಿ ಆಗ್ತಾರೆ. ಹಾಗಾಗಿ ಶನಿ ಬುಧನಲ್ಲಿ ಮರ್ಜಿ ಆಗ್ತಾನೆ ಪ್ರಳಯ ಕಾಲದಲ್ಲಿ. ಈಗ ಆಗಲಿಲ್ಲ ಪ್ರಳಯ, ಅದು ಇವನು ಅನುಸಂಧಾನ ಮಾಡ್ತಾನೆ. ಹೇಗೆ ಪ್ರಳಯ ಕಾಲದಲ್ಲಿ ಶನಿ ಬುಧನಲ್ಲಿ ಮರ್ಜಿ ಆಗ್ತಾನೆ, ಹಾಗೆ ನನ್ನ ದೇಹದಲ್ಲಿ ಶನಿ ನನ್ನ ದೇಹದ ವ್ಯಾಪಾರ ಬಿಟ್ಟು ಬುಧನ ಜೊತೆಗೆ ಸೇರಿಕೊಳ್ಳಿ ಅಂತ. ಅಂದ್ರೆ ಅವಾಗ ಈ ದೇಹದಲ್ಲಿ ಇರತಕ್ಕಂಥ ಆ ಮಣ್ಣಿನ ಆಸ್ಪೆಕ್ಟ್ ಉಂಟಲ್ಲ, ಅದು ತನ್ನ ಕೆಲಸವನ್ನು ಸ್ಥಗನಗೊಳಿಸುತ್ತೆ. ಅದು ಸ್ಥಗನಗೊಳಿಸುವುದು ಏನು ಅಂದ್ರೆ, ನಿಮಗೊಂದು ದೃಷ್ಟಾಂತ ಹೇಳ್ತೇನೆ ನಾನು. ಒಂದು ಸ್ಟೇಜ್ನಲ್ಲಿ ತುಂಬಾ ಸ್ವಲ್ಪ ಸೆನ್ಸೇಷನ್ ಇದೆ, ಇನ್ನೇನು ಪ್ರಾಣೋತ್ಕ್ರಮಣ ಆಗುತ್ತೆ ಅನ್ನುವಾಗ ಡಾಕ್ಟ್ರು ಒಂದು ಗೊತ್ತಾಗತ್ತಾ ಅಂತ ಬಡಿದಾರೆ. ಹೇಳಿ ಇಲ್ಲೆಲ್ಲ ಇದು ಗೊತ್ತಾಗಲ್ಲ ಅಂತ ಡಾಕ್ಟರ್ ಮುಂದೆ ಗೊತ್ತಾಗಲ್ಲ ಅಂದರೆ ಆವಾಗ ಮಣ್ಣು ಸೆನ್ಸೇಷನ್ ಅನ್ನು ಕಳ್ಕೊಂಡಿದೆ. ಅಂದರೆ ಕ್ಷಿತಿ ಕೆಲಸ ಮಾಡೋದನ್ನು ನಿಲ್ಲಿಸಿದೆ. ಮುಟ್ಟಿದ್ರೆ ಸೆನ್ಸೇಷನ್ ಗೊತ್ತಾಗಲ್ಲ ಅಂತ. ಅದು ಆ ಸ್ಟೇಜ್. ಇವನು ಮೊದಲು ಮಣ್ಣಿನ ಮೋಹವನ್ನು ಕಳೆದುಕೊಳ್ಳುವುದಿಲ್ಲ ಅಷ್ಟೇ. ಅದು ಇರುತ್ತೆ, ಅದು ಹೋಗುವುದಿಲ್ಲ, ನಾಶ ಆಗುವುದಿಲ್ಲ. ಪೂರ್ತಿ ಮಣ್ಣಿನ ಮೋಹವನ್ನು. ನಮಗೆ ಮೊದಲಿರುವುದು ಮಣ್ಣಿನ ಸೆಳೆತ, ಮಣ್ಣಿನ ವಾಸನೆ. ನಮ್ಮ ಕವಿಗಳಿಗೆ ಜೋರು ಇರುತ್ತೆ ಮಣ್ಣಿನ ವಾಸನೆ, ಅದು ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ಈ ಮಣ್ಣಿನ ಸೆಳೆತದಿಂದ ಕಳಚಿಕೊಳ್ಳುವುದು ಮೊದಲನೇ ಸ್ಟೇಜ್. ಅದನ್ನ ಮಣ್ಣಿನ ದೇವತೆ ಶನಿಯನ್ನ ಅಂಬಸಿ, ನೀರಿನ ದೇವತೆ ಆಗಿರ್ತಕ್ಕಂಥ ಬುಧನ ಜೊತೆಗೆ ಎದ್ದು ಬಿಡಪ್ಪ, ನನ್ನ ಸುದ್ದಿ ಬರಬೇಡ. ಅದು ತೇಜಸ್ವಿ. ಆ ನೀರಿನ ದೇವತೆ ಇದ್ದಾನಲ್ಲ,
ಅವನಿಗೆ ಅವನ ಮೇಲಿನ ದೇವತೆ ಇದ್ದಾನೆ ತೇಜಸ್ಸು, ಬೆಂಕಿ, ಮಣ್ಣು ನೀರು ಬೆಂಕಿ, ಬೆಂಕಿಯ ದೇವತೆ. ಅವನು ಅಗ್ನಿ, ಪ್ರಧಾನ ಅಗ್ನಿಯ ಮಗ ಪಾವಕ ಅಂತ ಅವನ ಹೆಸರು. ಅಲ್ಲಿ ಕಳಿಸ್ಬಿಟ್ಟ. ಅಂದ್ರೆ ನೀನು ಅಗ್ನಿ ಜೊತೆಗೆ ವ್ಯವಹಾರ ಮಾಡ್ತಾ ಇರೋ, ನನ್ನ ದೇಹದ ನೀರಿನ ಅಂಶದ ನಿಯಂತ್ರಣ ಬಿಟ್ಟುಬಿಡು. ಅವಾಗ ದೇಹದ ಮಣ್ಣು ನೀರು ಇಡೀ ಫಿಸಿಕಲ್ ಬಾಡಿಯಂತೆ ಅನ್ನಮಯ ಕೋಶ, ಅದಕ್ಕೂ ಅವನಿಗೆ ಸಂಬಂಧ ಕಳಿಸಿ ಹೋಗ್ಬೇಕು. ಇರುತ್ತೆ, ನಾಶ ಆಗೋದಿಲ್ಲ. ಅವನಿಗೆ ಅದರ ಸಂಪೂರ್ಣ ಸ್ಪರ್ಶದಿಂದ ಕಳಚಿಕೊಂಡ. ಆದರೂ ಒಳಗಿನಿಂದ ಇದೆ ಬೆಂಕಿ, ಟೆಂಪರೇಚರ್ ಇದೆ, ಅಲ್ಲಿಗೆ ಹೋಗಿದೆ. ಇವರೆಲ್ಲ ಅಲ್ಲಿ ಹೋಗಿ ಕೂತಿದ್ದಾರೆ. ಟೆಂಪರೇಚರ್ ಇದೆ, ಉಸಿರಾಟ ಇದೆ, ಸ್ಪೇಸ್ ಇದೆ, ಒಳಗಿನಿಂದ ಗಾಳಿ ಚಲಿಸ್ತಾ ಇದೆ. ಇದೆಲ್ಲ ನೀತಿ. ಆಗ ಅದು ತೇಜಸ್ಸು, ಒಳಗೆ ತೇಜಸ್ಸಿನಲ್ಲಿ ಇದೆ, ಅದನ್ನ ವಾಯುವಿನಲ್ಲಿ ಲೀನಗೊಳಿಸಿ. ಅದು ವಾಯು ಜನನ ವಾಯುವಿನ ಲೀನಗೊಳಿಸಿದಾಗ ಅದರ ದೇವತೆ ಮರೀಚಿ ಅಂತ ವಾಯುಗಳಲ್ಲಿ ಹೋಗ, ಪಂಚಭೂತಗಳಲ್ಲಿ ವಾಯು. ಆಗ ಈ ಮೊದಲನ ಅಗ್ನಿ ಕೂಡ, ಅಂದರೆ ಅವನ ಟೆಂಪರೇಚರ್ ಕೂಡ ದೇಹದ್ದು ಅವನು ಕಾಣಿಸಿಕೊಂಡ. ಅದರ ಸಂಪರ್ಕವೇ ಇಲ್ಲ, ಮಣ್ಣು ನೀರು ಬೆಂಕಿಯ ಸ್ಪರ್ಶ ಇಲ್ಲ, ಆದರೆ ಉಸಿರಾಟ ಇದೆ. ಅದನ್ನ ನಭಸ್ಯಮು, ಆ ಉಸಿರಾಟ ಒಳಗಿನಿಂದ ಸ್ಪೇಸ್ನಲ್ಲಿ ನಡೀತಾ ಇರುತ್ತಲ್ಲ, ಆ ಉಸಿರಾಟದ ದೇವತೆ ಮರೀಚಿಯನ್ನ ಆಕಾಶದ ದೇವತೆ ವಿನಾಯಕ ಗಣಪತಿ ಅಲ್ಲಿ ಲಯ ಚಿಂತನೆ ಮಾಡಿದ. ಉಸಿರು ನಿಂತಿತ್ತು. ಮಣ್ಣು ನೀರು ಬೆಂಕಿ ಗಾಳಿ ಯಾವುದು ಕೆಲಸ ಮಾಡ್ತಾ ಇಲ್ಲ. ಆಕಾಶ ದೇವತೆ ಇದ್ದಾನೆ, ಒಳಗೆ ಸ್ಪೇಸ್ ಇದೆ. ಆದರೆ ಇವನಿಗೆ ಉಸಿರಾಟ, ಅದು ಯಾವ ಸ್ಪರ್ಶವೂ ಇಲ್ಲ. ಅದರ ಜೊತೆಗೆ ಇಂದ್ರಿಯಾಣಿ ಸಮಸ್ತಾನಿ, ಈ ಮಣ್ಣು ನೀರು ಬೆಂಕಿ ಗಾಳಿ ಇದ್ರ ಜೊತೆಗೆ ಇರ್ತಕ್ಕಂಥವು ಕೆಲವು ಮಣ್ಣು, ಕೆಲವು ನೀರಿಗೆ ಸಂಬಂಧಪಟ್ಟವು, ಕೆಲವು ಮಣ್ಣಿಗೆ ಸಂಬಂಧಪಟ್ಟವು, ಕೆಲವು ಜ್ಯೋತಿಷಿಗೆ, ಕೆಲವು ಗಾಳಿಗೆ ಸಂಬಂಧಪಟ್ಟವು, ಕೆಲವು ಆಕಾಶಕ್ಕೆ ಸಂಬಂಧಪಟ್ಟವು ಇಂದ್ರಿಯಗಳಿವೆ. ನಮ್ಮ ಇಂದ್ರಿಯಗಳು ಇಂದ್ರಿಯಾಣಿ ಸಮಸ್ತಾನಿ ಅಂತ ನಮ್ಗೆ 5 ಜ್ಞಾನೇಂದ್ರಿಯ ಇದೆ, 5 ಕರ್ಮೇಂದ್ರಿಯ ಇದೆ. ಕಣ್ಣು ಒಂದು ಜ್ಞಾನೇಂದ್ರಿಯ, ಕಿವಿ ಒಂದು ಜ್ಞಾನೇಂದ್ರಿಯ. ಯಾಕೆಂದ್ರೆ ನಮಗೀಗ ನಾನು ಮಾತಾಡಿದ್ದು ನಿಮಗೆ ಅರಿವಾಗುವುದು ಕಿವಿಯ ಮೂಲಕ. ಅದು ನನ್ನನ್ನು ನೋಡ್ತಾ ಇದ್ದೀರಿ, ಅದು ಕಣ್ಣಿನ ಮೂಲಕ ಅರಿವು. ಹಾಗಾಗಿ ಕಣ್ಣು ಕಿವಿ ಎರಡು ಬಹಳ ಮುಖ್ಯವಾದಂತಹ ಅರಿವಿನ ಸಾಧನ. ಅದು ಕಣ್ಣು ಮನುಷ್ಯ ಇಂದ್ರಿಯ, ಕಿವಿ ದೈವ. ಯಾಕೆಂದ್ರೆ ದೈವಿ ವಿಷಯಗಳೆಲ್ಲ ಕಿವಿನ, ಕಣ್ಣಿಗೆ ಕಾಣಲಿಕ್ಕೆ ಆಗದ್ದನ್ನು ನಾವು ಕೇಳಿ ತಿಳ್ಕೊಳ್ತೇವೆ. ಅದರಿಂದ ಅದು ದೈವಿ ಚಕ್ಷುಸ್ಸು ಅಂತ ಆಯ್ತು. ಕಣ್ಣು ಕಿವಿ ಆದ್ಮೇಲೆ ಇದು ನಮಗೆ ನಿಜವಾಗಿ ಅರಿವಿನ ವಿಸ್ತಾರಕ್ಕೆ ಬೇಕಾಗಿರುವುದು ಕಣ್ಣು ಕಿವಿ. ನಾವು ಬಾಯಿ ಮುಚ್ಚಿ ಕಣ್ಣು ಕಿವಿ ತೆರೆದು ಬದುಕಬೇಕು, ಅಂದ್ರೆ ಜ್ಞಾನ ಒಳಗೆ. ಕೆಲವರಿಗೆ ಕಣ್ಣು ಕಿವಿ ಮುಚ್ಚಿಕೊಂಡು ಬಾಯಿ ತೆರೆದಲ್ಲಿ ದಿವಸ ಮಾತಾಡ್ತಾ ಇರ್ತಾರೆ. ಅವ್ರು ಏನು ಮಾತಾಡ್ತಾರೆ ಇನ್ನೊಬ್ಬರಿಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಅದರಿಂದ ಕೀಪ್ ಯುವರ್ ಮೌತ್ ಶಟ್ ಅಂಡ್ ಓಪನ್, ಐಸ್ ಅಂಡ್ ಇಯರ್ಸ್, ಐಸ್ ಅಂಡ್ ಇಯರ್ಸ್ ಓಪನ್. ಅದು ಕೀಪ್ ಯುವರ್ ಐಸ್ ಅಂಡ್ ಇಯರ್ಸ್ ಓಪನ್. ಅದು ಜ್ಞಾನಕ್ಕೆ ಬೇಕಾಗಿರುವಂಥ ಮುಖ್ಯ 2 ಇಂದ್ರಿಯಗಳು. 2 ಜ್ಞಾನೇಂದ್ರಿಯ ಆದಮೇಲೆ 3ನೇ ಜ್ಞಾನೇಂದ್ರಿಯ ನಮಗೆ ಮೂಗಿನಿಂದ ಗಂಧದ ಜ್ಞಾನ, ಕಂಪು. ಅದು ಇದರಷ್ಟು ಮುಖ್ಯ ಅಲ್ಲ, ಆದರೂ ಅದರದ್ದು ಒಂದು ಕಂಪು ಗೊತ್ತಾಗತ್ತಲ್ಲ, ಇದು ಸುಗಂಧವು ದುರ್ಗಂಧವು. 4ನೇದ್ದು ರಸದ ಜ್ಞಾನ, ಬಹಳ ಮುಖ್ಯ ಕೆಲವರಿಗೆ. ಯಾಕಂದ್ರೆ ಊಟದ ಕಾರ್ಯಕ್ರಮವೇ ಜೀವನದಲ್ಲಿ ಮುಖ್ಯ ಆದವರಿಗೆ ಆ ಇಂದ್ರಿಯೂ ಮುಖ್ಯ ಆಗುತ್ತೆ. ಅದು ಬಹಳ ಮುಖ್ಯ, ರಸದ ಜ್ಞಾನ, ಟೇಸ್ಟು. 5ನೇದು ಸ್ಪರ್ಶದ ಜ್ಞಾನ, ತ್ವಗೇಂದ್ರಿಯ, ಮುಟ್ಟುವುದರಿಂದ ಆಗ್ತಕ್ಕಂಥ ಯಾವುದೇ ಒಂದು ವಸ್ತುವನ್ನ ಸಾಮಾನ್ಯವಾಗಿ ನೋಡಿ, ಮೊದಲು ಯಾವುದೋ ಒಂದು ಸಂಗತಿಯನ್ನು ನಾವು ಕೇಳ್ತೇವೆ. ಕೇಳಿದ ಮೇಲೆ ಅದರ ಬಗ್ಗೆ ಅದರ ವರ್ಣನೆ ಕೇಳಿ ನಮಗೆ ನೋಡಬೇಕು ಅನಿಸುತ್ತೆ. ಇದು ಉದಾಹರಣೆಗೆ ಸುಮ್ಮನೆ ಭಾಗವತ ಪ್ರವಚನ ಕೇಳಿ ಭಾಗವತ ಇಷ್ಟೊಂದೇ ವಿಷಯ ಉಂಟು, ಓದಬೇಕು ಅನಿಸುತ್ತೆ. ಓದಿದ್ರೆ ಏನೋ ಅರ್ಥ ಆಗಲ್ಲ, ಅಂದರೆ ಬಿಟ್ಬಿಡ್ತಾರೆ, ಅದು ಬೇರೆ ವಿಷಯ. ಅಥವಾ ಬಹಳ ಮತ್ತೆ ಯಾವನ್ನ ಕೇಳಿದ್ದೀವೋ ಅದನ್ನು ನೋಡಬೇಕು ಅನ್ನಿಸುತ್ತೆ. 2ನೇದು ಕಿವಿಯಿಂದ ಕಣ್ಣಿಗೆ ಹೋಗುತ್ತೆ, ಅದು ಆ ಡಿಸೈರ್. ಕೇಳಿದ್ದನ್ನ ಅಲ್ಲಿಗೆ ಮರಿಯು ಬಿಡೋಲ್ಲ ಅವನು, ಭಾರಿ ಚೆನ್ನಾಗಿದೆ ಅಂತ. ಯಾರೋ ಒಬ್ಬರು ಅಮೇರಿಕಕ್ಕೆ ಹೋಗಿ ಬಂದು ಅಮೇರಿಕ ವರ್ಣ ಮಾಡಿದ್ರೆ ಇವನು ಅಮೇರಿಕ ಹೋಗಿ ನೋಡಬೇಕು ಅನಿಸ್ತು. ಇದು ಕಿವಿಯಲ್ಲಿ ಕೇಳಿದ್ದನ್ನ ನೋಡಬೇಕು ಅಂತ. ನೋಡಿದ ಕೂಡಲೇ ಪೂರ ಮುಗಿಯೋಲ್ಲ. ಆ ನೋಡಿದ್ದಲ್ಲಿ ಮತ್ತೆ ಡಿವಿಷನ್ ಇದೆ. ಅದು ಒಂದು ಹೂ ಆಗಿದ್ದರೆ ಅದನ್ನು ಮೂಡಿಸಬೇಕು ಅಂತ.
ಅದೊಂದು ತಿಂಡಿ ಆಗಿದ್ದರೆ ಬರೀ ನೋಡಿ ತೃಪ್ತಿ ಆಗಲ್ಲ, ತಿಂದು ನೋಡಬೇಕು ಅನಿಸುತ್ತೆ. ಅದು ಬಹಳ ಸ್ಮೂತಾಗಿ ಬಹಳ ರೋಚಕವಾಗಿ ಅದನ್ನು ಮುಟ್ಟಬೇಕು ಅನಿಸುತ್ತೆ. ಒಂದು ಕಿವಿ ಕಣ್ಣಿನ ನಂತರ ಮೂಸುವುದು, ತಿನ್ನುವುದು, ಮುಟ್ಟುವುದು ಕಾರ್ಯಕ್ರಮ ಒಂದು. ಹೀಗೆ ಅದು ಒಂದು ಇಂದ್ರಿಯದಿಂದ ಇನ್ನೊಂದು ಇಂದ್ರಿಯಗಳಿಗೆ ಆಸೆಗಳು ಪಾತ್ರವಾಗ್ತಾ ಇರ್ತವೆ. ಈ 5 ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿವೆ. ಇದರ ಜೊತೆಗೆ 5 ಕರ್ಮೇಂದ್ರಿಯಗಳಿವೆ. ಅವು ಕರ್ಮೇಂದ್ರಿಯಗಳಲ್ಲಿ ಕೂಡ ಜ್ಞಾನೇಂದ್ರಿಯಕ್ಕೆ ಪೋಷಕವಾದಂತಹ ಇಂದ್ರಿಯಗಳು. ಒಂದು ಜ್ಞಾನೇಂದ್ರಿಯಕ್ಕೆ ಬಹಳ ಪೋಷಕವಾದ್ದು ವಾಗೀಂದ್ರಿಯ, ಮಾತು. ಬಾಯಿಯಿಂದ ಮಾತಾಡ್ತೇವೆ, ಅದು ಕ್ರಿಯೆ, ಕರ್ಮ. ಆದರೆ ಮಾತಿನಿಂದ ಅಲ್ವ ಜ್ಞಾನ. ಮಾತನ್ನು ಕಿವಿ ಕೇಳಿ ಜ್ಞಾನ. ಅದರಿಂದ ಮಾತು ಕರ್ಮೇಂದ್ರಿಯ, ವಾಗೇಂದ್ರಿಯ. ಆದರೂ ಬಹಳ ಜ್ಞಾನಕ್ಕೆ ಪೋಷಕವಾಗಿರ್ತಕ್ಕಂಥ ಇಂದ್ರಿಯ. ಎರಡನೇದ್ದು ಅದು ಸ್ವಲ್ಪ ಮಟ್ಟಿಗೆ ಜ್ಞಾನಕ್ಕೆ ಪೋಷಕವಾದ್ದೇ ಕೈ, ವಾಕ್, ಪಾಣಿ. ಕೈಯಿಂದ ನಾವು ತಿಳಿದುಕೊಂಡದ್ದನ್ನು ಎಕ್ಸ್ಪೆರಿಮೆಂಟ್ ಮಾಡಿ, ಅದನ್ನು ಪ್ರಾತ್ಯಕ್ಷಿಕೆ ಮಾಡಿ ನಮ್ಮ ಅನುಭವವನ್ನು ಬೆಳೆಸಿಕೊಳ್ತೇವೆ. ನಾವು ಶಾಸ್ತ್ರದಲ್ಲಿ ಓದಿರತಕ್ಕಂಥ ಕರ್ಮಗಳ ಅನುಷ್ಠಾನಕ್ಕೆ ತಂದು ಅದರಿಂದ ಆ ಕರ್ಮದ ಶಕ್ತಿಯನ್ನು ಬೆಳೆಸಿಕೊಳ್ತೇವೆ. ಮೂರನೇದು ಕಾಲು, ಕರ್ಮೇಂದ್ರಿಯ. ಅದು ಕೂಡ ಒಂದು ರೀತಿಯಿಂದ ಜ್ಞಾನಕ್ಕೆ ಪೋಷಕ. ಯಾಕೆಂದರೆ ನಾವು ಊರಿಂದ ಊರಿಗೆ ಅಲೆದು ಜ್ಞಾನವನ್ನು ಬೆಳೆಸಿಕೊಳ್ತೇವೆ. ಕೂತರೆ ಏನು, ಅದೇ ನಾನು ಹೇಳೋದಂತೆ ಯಾವಾಗ ಟು ಗೋ ಈಸ್ ಟು ನೋ. ಸಂಸ್ಕೃತದಲ್ಲಿ ಏಕತೀರ್ಥ ತೇ ಜ್ಞಾನಾರ್ಥ. ಅದರಿಂದ ಹೋಗುವುದು ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಹೋದಾಗ ಹೊಸ ಅನುಭವ. ಒಂದೊಂದು ಊರಿಗೆ ಹೋದಾಗ ಒಂದು ಕಾಲಿನ ಮೂಲಕವೂ ಕೂಡ ನಾವು ಕಲಿತೇವೆ. ಇದು ಒಂದು ರೀತಿಯಿಂದ ಬಾಯಿ, ಕೈ, ಕಾಲು ಕರ್ಮೇಂದ್ರಿಯಗಳು. ಅದು ನಮ್ಮ ಜ್ಞಾನದ ವೃದ್ಧಿಗೆ ಪೂರಕವಾದ ಇಂದ್ರಿಯಗಳು. ಇನ್ನೆರಡಿಂದ ಜ್ಞಾನಕ್ಕೆ ಸಂಬಂಧ ಇಲ್ಲ. ಅದು ನಮ್ಮ ಒಳಗಿರತಕ್ಕಂಥ ಕೊಳೆಯನ್ನು ಹೊರಕ್ಕೆ ಕಳಿಸಿ ನಮ್ಮನ್ನು ಸ್ವಚ್ಛಗೊಳಿಸುವವುಗಳು. ಪಾಯು ಉಪಸ್ಥ, ಮಲ ಮೂತ್ರದ ವಿಸರ್ಜನೆಗೆ ಮತ್ತು ಸಂತತಿಯ ಅಭಿವೃದ್ಧಿಗೆ ಇರತಕ್ಕಂಥದ್ದು. ಇದು 5 ಕರ್ಮೇಂದ್ರಿಯಗಳು. ಇದನ್ನೇ ಇಂದ್ರಿಯಾಣಿ ಸಮಸ್ತಾನಿ. ಈ ಎಲ್ಲ ಇಂದ್ರಿಯಗಳಿಂದ ಕಳಚಿಕೊಂಡಾಗ ಇದು ಕಳಚಿಕೊಳ್ಳುವುದು ಅಂದರೆ, ಈಗ ಹಿಂದೆ ಆಕಾಶ ತನಕ ಹೋಗಿದ್ದಾನೆ. ಆ ಆಕಾಶದ ಅಪ್ಪನ ಹತ್ರ ಕಳಿಸಿಬಿಡ್ತೇವೆ. ಗಣಪತಿಯನ್ನು ಶಿವನಲ್ಲಿ ಮನೋಭಿಮಾನಿ ಆಗಿರ್ತಕ್ಕ ಶಿವನಲ್ಲಿ ಲಯ ಚಿಂತನೆ ಮಾಡಿಬಿಟ್ರೆ ಅದು ಶಿವನಿಗಿಂತ ಕೆಳಗಿರತಕ್ಕಂಥ ಎಲ್ಲ ದೇವತೆಗಳು ತಟಸ್ಥರಾದ್ರು. ಅವ್ರು ಚೆನ್ನಾಗಿ ನಿಲ್ಲಿಸಿಬಿಟ್ರೆ ದೇಹದಲ್ಲಿ ಮನೋಭಿಮಾನಿ ಆಗಿರ್ತಕ್ಕ ಶಿವನ ಹತ್ರ ಹೋಗಿತ್ತು. ಇದೆಲ್ಲ ಪಂಚಭೂತಗಳು ಹೋಗಿ ಶಿವ ತಾಮಸ ಅಹಂಕಾರದ ಅಭಿಮಾನಿ ಶಿವನಲ್ಲಿ ಈ ಪಂಚಭೂತಗಳ ಲಯ ಆಗಿದೆ. ಇಂದ್ರಿಯಗಳು ರಾಜಸ ಅಹಂಕಾರದ ಶಿವನಲ್ಲಿ ಲಯ ಆಗಿದೆ. ಆ ಇಂದ್ರಿಯಗಳು ಅಂದರೆ ಏನು? ಆ ಎಲ್ಲ ದೇವತೆಗಳು ತಮ್ಮ ಕೆಲಸ ನಿಲ್ಲಿಸಿಬಿಡ್ತಾರೆ ಈ ದೇಹದಲ್ಲಿ. ಅದನ್ನು ಇವರ ಲಯ ಚಿಂತನೆಯಿಂದ ಅವರು ಕೆಲಸ. ಏನೆಲ್ಲ ಕೆಲಸಗಳು ಅಂದರೆ ನೋಡಿ, ಯಾವ್ಯಾವ ದೇವತೆಗಳು. ಕಣ್ಣಿಗೆ ದೇವತೆ ಸೂರ್ಯ, ಕಿವಿಗೆ ಚಂದ್ರ, ಮೂಗಿಗೆ ಅಶ್ವಿಗಳು, ನಾಲಿಗೆ ರುಚಿ ನೋಡುವುದಕ್ಕೆ ವರುಣ, ಮಾತನಾಡುವುದಕ್ಕೆ ಅಗ್ನಿ, ಕೈಗೆ ಇಂದ್ರ, ತ್ವಗಿಂದ್ರಿಯಕ್ಕೆ ವಾತ ಅಥವಾ ಕುಬೇರ, ಪಾದಕ್ಕೆ ಕೈಗೆ ಇಂದ್ರ, ಕಾಲಿಗೆ ಇಂದ್ರ ಪುತ್ರನಾದ ಜಯಂತ, ಪಾಯುಪಸ್ಥಗಳಿಗೆ ಮಿತ್ರ ಮತ್ತು ಪ್ರಜಾಪತಿ ಅಥವಾ ನಿವೃತ್ತಿ ಮತ್ತು ಪ್ರಜಾಪತಿ. ಹೀಗೆ ದೇವತೆಗಳು ಇವರೆಲ್ಲ ಇದು ಕೆಲಸ ನಿಲ್ಲಿಸಿದರು. ಇವರನ್ನೆಲ್ಲ ಶಿವನ ಅಧೀನವಾದ ಒಂದು ಚಿಂತನೆ ಮಾಡಿದರು. ಇವರೆಲ್ಲ ಶಿವನ ಅಧೀನವಾಗಿದ್ದಾರೆ. ಈ ದೇಹದ ಕೆಲಸ ಬಿಟ್ಟರು. ಆಮೇಲೆ ಇಂದ್ರಿಯಾಣಿ ಸಮಸ್ತಾನಿ. ಆಮೇಲೆ ಇಂದ್ರಿಯಗಳನ್ನು ಮಾತ್ರ ಅಲ್ಲ ಬಿಟ್ಟದವ, ತನ್ಮಾತ್ರೆಗಳನ್ನು ಕೂಡ. ತನ್ಮಾತ್ರಾಣಿ ಯಥೋದ್ಭವಂ. ಅವು ಎಲ್ಲೆಲ್ಲಿಂದ ಹುಟ್ಟಿ ಬಂದರೆ ಅಲ್ಲಿ ಲಯ ಚಿಂತನೆ ಮಾಡಿದಂತೆ. ಇವು ಎಲ್ಲಿ ತನ್ಮಾತ್ರೆಗಳಲ್ಲಿ ಮುಖ್ಯವಾಗಿ ಉಳಿದದ್ದು ಬಿಡಿ, ಜ್ಞಾನೇಂದ್ರಿಯದ ತನ್ಮಾತ್ರೆಗಳನ್ನು ತಗೊಳ್ಳೋಣ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಕಿವಿಯಿಂದ ಶಬ್ದ, ತ್ವಗಿನಿಂದ ಸ್ಪರ್ಶ, ಕಣ್ಣಿನಿಂದ ರೂಪ, ನಾಲಿಗೆಯಿಂದ ರಸ, ಮೂಗಿನಿಂದ ಗಂಧ. ಈ 5 ವಿಷಯಗಳನ್ನು, ಇವೇ 5 ವಿಷಯಗಳೇ ಪ್ರಪಂಚದಲ್ಲಿ ಇರೋದು. ಅದನ್ನು ಗ್ರಹಣ ಮಾಡಲಿಕ್ಕೆ 5 ಇಂದ್ರಿಯಗಳಿವೆ. ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ತನ್ಮಾತ್ರೆಗಳನ್ನು ಕೂಡ ಮೂಲದಲ್ಲಿ ಚಿಂತನೆ ಮಾಡಿ. ತನ್ಮಾತ್ರೆಗಳ ದೇವತೆಗಳು ಯಾರು ಗೊತ್ತಾ? ಸುಪರ್ಣಿ, ವಾರುಣಿ, ಪಾರ್ವತಿ. ಶಬ್ದ ಸ್ಪರ್ಶಗಳಿಗೆ ಗರುಡನ ಪತ್ನಿ ಸುಪರ್ಣಿ, ರೂಪರಸಗಳಿಗೆ ಶೇಷನ ಪತ್ನಿ ವಾರುಣಿ, ಗಂಧಕ್ಕೆ ಪಾರ್ವತಿ. ಹಾಗಾಗಿ ಇವರಲ್ಲಿ ಈಗೇನಾಯ್ತು, ಇವರು ಎಲ್ಲರೂ ಹೋಗಿ ಈಗ ಶಿವನ ಹತ್ರ ಹೋದರು. ಅದೇ ಇವರು 3 ಜನರು ಶಿವ ಹತ್ರ ಹೋದರು.
ಅಂದ್ರೆ ಈಗ ಶಿವನ ತನಕ, ಶಿವನಿಂದ ಕೆಳಗೆ ಇರತಕ್ಕ ಎಲ್ಲ ದೇವತೆಗಳು ಒಂದು ದೃಷ್ಟಿಯಿಂದ ಇವನ ದೇಹದಿಂದ ಕಳಚಿಕೊಂಡ. ಅವ್ರು ಹೋಗುವುದು ಅಂತಲ್ಲ, ಇವನು ಕಳಚಿಕೊಂಡ. ಆಮೇಲೆ ಈಗ ಮನೋಭಿಮಾನಿ, ಅಹಂಕಾರ ತತ್ವದ ಅಭಿಮಾನಿ ಶಿವನ ಹತ್ರ ಇದ್ದಾನೆ. ಅಹಂಕಾರ ತತ್ವದ ಅನಂತರ ಇರತಕ್ಕ ತತ್ವ ಮಹತ್ತತ್ವ. ನಮ್ಮ ದೇಹದಲ್ಲಿ ಮಹತ್ತತ್ವ ಅಂದರೆ ಯಾವುದು? ನಿನ್ನೆ ನಾನು ಹೇಳಿದ್ನಲ್ಲ, ವಿಜ್ಞಾನಮಯ ಕೋಶ, ಮೆಮೊರೀಷಿಯಲ್, ಚಿತ್ತ ಅಂತ ಹೇಳ್ತೇವೆ ನಾವು. ಮನಸ್ಸು, ಬುದ್ಧಿ, ಅಹಂಕಾರದ ಆಚೆಗೆ ಚಿತ್ತ ಇದೆ. ಚಿತ್ತ ಅಂದರೆ ನಾವು ಹಿಂದೆ ಅನುಭವಿಸಿದ ಎಲ್ಲವನ್ನೂ ನೆನಪಿನ ರೂಪದಲ್ಲಿ ರೆಕಾರ್ಡ್ ಮಾಡಿ, ಸ್ಟೋರ್ ಮಾಡಿರ್ತಕ್ಕಂಥ ಇಂದ್ರಿಯ. ಅದೇ ಅಹಂಕಾರ ತತ್ವದ ಅನಂತರದ್ದು ಮಹತ್ತತ್ವ. ಅಂದರೆ ಚಿತ್ತದ ಅಭಿಮಾನಿಯು ಮಹತ್ತತ್ವದ ಅಭಿಮಾನಿಯು ಒಬ್ಬನೇ, ಅವನು ಚತುರ್ಮುಖ. ಆದ್ದರಿಂದ ಅವ್ರು ಹೇಳ್ತಾರೆ, ಭೂತಾದಿಸ್ಥಾನ್ ಸಮುತ್ಕ್ಷಿಪ್ಯ ಮಹತ್ಯಾತ್ಮನಿ ಸಂತತಿ. ಈ ಭೂತಾದಿ ಅಂತಂದ್ರೆ ಅಹಂಕಾರ ಶಿವ, ಶಿವನಲ್ಲಿ ಇವೆಲ್ಲ ದೇವತೆಗಳ ಚಿಂತನೆ ಮಾಡಿದ್ದಾರೆ. ಅವನ್ನೆಲ್ಲ ಸಮುತ್ಕ್ಷಿಪ್ಯ ಒಟ್ಟಿಗೆ ಸೇರಿಸಿ, ಶಿವನನ್ನು ಸೇರಿಸಿ ಶಿವನ ಮುಂದೆ ಮಹತ್ತತ್ವದ ಅಭಿಮಾನಿಯಾಗಿರ್ತಕ್ಕಂಥ ಚತುರ್ಮುಖನಲ್ಲಿ ಲಯ ಚಿಂತನೆ ಮಾಡಿದರು. ಎಲ್ಲ ಹೋಯ್ತೀಗ ಚತುರ್ಮುಖ ಒಬ್ಬ ಜೀವಕಲಾಭಿಮಾನಿ ಚತುರ್ಮುಖ ಒಬ್ಬನೇ ಇದ್ದಾನೆ. ಉಳಿದ ದೇವತೆಗಳು ಯಾರು ಈ ದೇಹದ ಸುದ್ದಿ ಬರೋಲ್ಲ, ಅವನ್ನೆಲ್ಲ ಬಿಟ್ಬಿಟ್ಟ, ಕಳಿಸಿಕೊಂಡ. ಚತುರ್ಮುಖನ ಮುಂದೆ ಇದು ವಿಜ್ಞಾನಮಯ ಕೋಶದಲ್ಲಿದ್ದಾನೆ, ಜೀವಕಲಾಭಿಮಾನಿ ಮತ್ತು ಚಿತ್ತದ ಅಭಿಮಾನಿ. ಇದರ ಆಚೆಗೆ ಒಂದಿದೆ ಆನಂದಮಯ ಕೋಶ ಅಂತ. ಅದನ್ನು ನಿಯಂತ್ರಿಸ್ತಕ್ಕವಳು ಸಾಕ್ಷಾತ್ ಲಕ್ಷ್ಮಿ, ಅದು ಲಕ್ಷ್ಮಿಯ ಕೋಶ. ಇದು ಚತುರ್ಮುಖ ಮೊದಲನೇದು ನೋಡಿ. ಮೊದಲು ಪಂಚಭೂತಗಳಾದ ಮೇಲೆ ಶಿವನ ಕೋಶ, ಶಿವನ ಕೋಶದ ಅನಂತರ ಚಿತ್ತ ಅಂದರೆ ಚತುರ್ಮುಖನ ಕೋಶ. ಅದರ ಆಚೆಗೆ ಆನಂದಮಯ ಕೋಶ, ಅದು ಲಕ್ಷ್ಮಿ ಸಂಬಂಧಪಟ್ಟದ್ದು. ಅದು ಏನು ಅಂದರೆ ಅದು ನಮ್ಮಲ್ಲಿ ಕೆಲಸ ಮಾಡೋಲ್ಲ. ಚೇತನ ಅನ್ನೋದು ಆಲ್ಮೋಸ್ಟ್ ಯಾರಲ್ಲಿಯೂ ಕೆಲಸ ಮಾಡ್ತಾ ಇಲ್ಲ. ಚೇತನ ಅಂತ ಏನು ಗೊತ್ತಾ? ಚಿತ್ತದ ವಿಸ್ತಾರ, ಎಕ್ಸ್ಪ್ಯಾನ್ಷನ್ ಆಫ್ ಮೆಮೊರೀಷನ್. ಈ ಚಿತ್ತ ವಿಸ್ತಾರಗೊಂಡಾಗ ಅದು ಚೇತನ. ಅಂದರೆ ನಮಗೀಗ ಮೆಮೊರೀಷನ್ ಇದೆ, ಕೆಲವೆಲ್ಲ ನೆನಪಾಗುತ್ತೆ. ನಿನ್ನೆ ಮೊನ್ನೆ ಬಾಲ್ಯದ್ದು ಒಂದೆರಡು ಘಟನೆಗಳು, ಏನೋ ಕೆಲವು ನೆನಪುಗಳಿವೆ. ಹಿಂದಿನ ಜನ್ಮದ್ದು ನೆನಪಾದರೆ, ಮುಂದೆ ಏನಾಗುತ್ತೆ ಅನ್ನೋದು ಫ್ಲ್ಯಾಶ್ ಆದರೆ, ಇದೆಲ್ಲ ಚೇತನಾದ ಕ್ಷೇತ್ರ. ಅಂದರೆ ಮೂರು ಕಾಲಗಳನ್ನು ಮೀರಿ ಗ್ರಹಣ ಮಾಡತಕ್ಕಂಥ ಶಕ್ತಿ ಮೈಂಡಿಗಿದೆ, ಮನಸ್ಸಿಗಿದೆ. ಅದು ಚೇತನ ಅನ್ನುವಂಥ ಫ್ಯಾಕಲ್ಟಿ. ಅದು ಕೆಲಸ ಮಾಡ್ತಾ ಇಲ್ಲ ಯಾರಲ್ಲಿಯೂ. ನಮಗೆ ಈಗ ಹಿಂದೆ ಏನಾಗಿತ್ತು ಅಂತ ಕೇಳಿದ್ರು ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅಂತ ಕೇಳಿದ್ರು ಗೊತ್ತಿಲ್ಲ. ಅದು ಚೇತನ ಓಪನ್ ಆದರೆ ಅದೆಲ್ಲವೂ ಕೂಡ ಕಾಣುತ್ತೆ. ಒಬ್ಬ ಮನುಷ್ಯನನ್ನು ನೀವು ಹಿಪ್ನೋಟೈಸ್ ಮಾಡಿ ಅವನ ಚೇತನವನ್ನು ಜಾಗೃತಗೊಳಿಸ್ಲಿಕ್ಕೆ ಬರುತ್ತೆ. ಅವನನ್ನು ಹಿಪ್ನೋಟೈಸ್ ಮಾಡಿ ಅವನಿಗೆ ಹಿಂದೆ ಏನಾಗಿದೆ ಮುಂದೆ ಏನಾಗುತ್ತೆ ಅಂತ ಕೇಳಿ ಹೇಳ್ತಾನೆ. ನೀವು ಒಂದು ಕಥೆ ಕೇಳಿರ್ಬೋದು, ಅದು ಇಂಗ್ಲಿಷ್ನಲ್ಲಿ ಪುಸ್ತಕ ಪ್ರಕಟ ಆಗಿದೆ. ಎಡ್ಗಾರ್ ಕೇಸಿ ಸ್ಟೋರಿ. ಎಡ್ಗಾರ್ ಕೇಸಿ ಬಹಳ ಫೇಮಸ್. ಅವನು ಸೆಲ್ಫ್ ಹಿಪ್ನೋಟಿಸಮ್ ಮಾಡಿಕೊಂಡು ಹಿಂದಿನದನ್ನು ಹೇಳ್ತಿದ್ದ. ಒಂದು ಕೇಸ್ ನಿಮಗೆ ದೃಷ್ಟಾಂತಕ್ಕೆ ನಾನು ಹೇಳೋದಿದ್ರೆ, ಒಬ್ಬ ಹೆಣ್ಣುಮಗಳಿಗೆ ಪಕ್ಕೆಲು ನೋವಿದೆ. ಏನು ಮಾಡಿದ್ರು ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗಲಿಲ್ಲ ವೈದ್ಯರಿಗೆ. ಮಾಡರ್ನ್ ಮೆಡಿಕಲ್ ಸೈನ್ಸ್ ಪ್ರಕಾರ ಅವ್ರಿಗಿರುವ ಯಾವ ಎಕ್ಸ್ರೇ ತೆಗೆದು ಸ್ಕ್ಯಾನಿಂಗು ಗೀನಿಂಗು ಮೆಡಿಸಿನ್ ಎಲ್ಲ ಆಯಿತು. ಅದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಪೇನ್ ಇದೆ, ಆದರೆ ಯಾಕೆ ಪೇನ್ ಬರುತ್ತೆ ಅನ್ನುವಂಥದ್ದು ವೈದ್ಯಕೀಯ. ಇದು ಇದು ವಿದೇಶದಲ್ಲಿ ನಡೆದ ಘಟನೆ, ನಮ್ಮ ದೇಶದಲ್ಲೆಲ್ಲ. ಅದು ಎಡ್ಗಾರ್ ಕೇಸಿ ಸ್ಟೋರಿಯಲ್ಲಿ ಜೀನಾ ಸೆನ್ಮಿನಾರ ಅಂತ ಒಬ್ಬಳು ಅಮೇರಿಕನ್ ಲೇಖಿಕೆ, ಆಕೆ ಅವಳದನ್ನು ಬಹಳ ಸೊಗಸಾಗಿ ಬರೀತಾಳೆ. ಸರಿ, ಪೇನ್ ಶುರುವಾಯಿತು. ಎಲ್ಲ ಡಾಕ್ಟರ್ಗಳಿಗೆ ತೋರಿಸಿದ್ರು, ಯಾಕೆ ಪೇನು ಅಂತ ಗೊತ್ತಾಗಲಿಲ್ಲ, ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ಕ್ಯಾನ್ ಮಾಡಿದ್ರು ಗೊತ್ತಾಗಲಿಲ್ಲ, ಪರ್ಫೆಕ್ಟ್ ಇದೆ, ಏನು ಪ್ರಾಬ್ಲಮ್ ನೋಡಿ. ಕಡೆಗೆ ಈ ಎಡ್ಗಾರ್ ಕೇಸ್ ಹತ್ರ ಕರ್ಕೊಂಡು ಬರ್ತಾರೆ ಹೆಣ್ಣು ಮಗಳನ್ನು. ಅವಳಿಗೆ ಪಕ್ಕೆಲ್ಗೂ ನೋವು ಯಾಕೆ ಅಂತ ಸ್ವಲ್ಪ ನೀವು ಹಿಪ್ನೋಟಿಕ್ ಕಂಡೀಷನಲ್ಲಿ ಕಂಡದ್ದನ್ನು ಹೇಳಿ. ಅವನು ಹಿಪ್ನೋಟಿಕ್ ಕಂಡೀಷನ್ನಲ್ಲಿ ಹೇಳಿದ, ಈಕೆ ಹಿಂದೆ 2000 ವರ್ಷಗಳ ಹಿಂದೆ ನೀರೋನ ರಾಣಿ ಆಗಿದ್ಲು. ಅದನ್ನೆಲ್ಲ ರೀಡ್ ಮಾಡಿದ ಅವಳ ಪೂರ್ವ ಜೀವನವನ್ನ. ನೀರೋಳ ರಾಣಿ ಆಗಿದ್ರೆ ಈಗ ನೋವು ಯಾಕೆ ಬಂತು ಅಂದ್ರೆ, ನೀರೋಳ ರಾಣಿ ಆಗಿದ್ದಾಗ ನೀರು ಅನ್ನೋದು ಒಂದು ಅಭ್ಯಾಸ ಇತ್ತು. ನಿಮ್ಗೆ ಗೊತ್ತಿದೆ, ನಿಮ್ಗೆ ಇತಿಹಾಸ ಓದಿದವ್ರಿಗೆ ಗೊತ್ತಿದೆ. ಯಾರ ಅಪರಾಧಿಗಳು ಅವನು ಶಿಕ್ಷೆ ಕೊಡಬೇಕು ಅಂತ ಅನಿಸಿದ್ರೆ ಅವನು ರಾಜ್ಯಸಭೆಯಲ್ಲೇ ಒಂದು ಪಂಜರದೊಳಗೆ ಒಂದು ಹುಲಿಯನ್ನು ಸಿಂಹವನ್ನು ಬಿಟ್ಟು ಮನುಷ್ಯನ ತೊಡ್ಕೊಳ್ಳೋದು.
ಆ ಹುಲಿ ಅಥವಾ ಸಿಂಹ ಮನುಷ್ಯನ ಕಚ್ಚಿ ತಿನ್ನೋದನ್ನು ನೋಡಿ ಎಂಜಾಯ್ ಮಾಡೋದು. ಇದು ನೀರೋನ ಒಂದು ನೇಚರ್. ಅವನು ಹೇಳ್ತಾನೆ, ಇವಳು ನೀರೋನ ಪಕ್ಕದಲ್ಲಿ ಕೂತಿದ್ಲು, ಎದುರಿನಲ್ಲಿ ಒಬ್ಬ ನಿರಪರಾಧಿಯನ್ನ ಬೋನ್ನಲ್ಲಿ ಹಾಕಿದ್ರು. ಆ ನಿರಪರಾಧಿ ವ್ಯಕ್ತಿಯ ಪಕ್ಕೆಲುಬನ್ನು ಆ ಹುಲಿ ಕಚ್ಚಿ ತಿಂದಾಗ ಇವಳು ನೋಡಿ ನಕ್ಕಳು. ಅದರ ಪ್ರಾರಂಭ ಇದು. ಇದಕ್ಕೆ ಡಯಾಗ್ನೋಸ್ ಮಾಡಿದ್ರೆ ಎಲ್ಲರೂ ಡಾಕ್ಟರಿಗೆ ಸಿಗೋಲ್ಲ, ಮತ್ತು ಮದ್ದು ಮಾಡಿದ್ರೆ ಗುಣ ಆಗೋಲ್ಲ ಅಂತ ಹೇಳಿ ನಾವು ಮತ್ತೇನು ಮಾಡಬೇಕು ಹೇಳಿದ್ರು, ದೇವರಿಗೆ ಶರಣಾಗಿ, ಬೇರೆ ಏನೋ ಔಷಧ ಇಲ್ಲ. ಇದು ಒಂದು ಇನ್ಸಿಡೆಂಟ್, ಗಿನಾ ಸರ್ಮಿನಾರ ಬರೆದಿರ್ತಕ್ಕಂಥದ್ದು. ಇಂಥ ತುಂಬಾ ಇನ್ಸಿಡೆಂಟ್ಗಳನ್ನು ಹೇಳ್ತಾಳೆ ಅವಳು. ಇನ್ನೊಂದು ವಿಚಿತ್ರ ರೋಚಕವಾದ ಇನ್ಸಿಡೆಂಟ್ ಅವಳು ಹೇಳಿದ್ದಾಳೆ. ಅದನ್ನು ನಾವು ಇಬ್ಬರು ಹಿಂದೆ ಏನು ನಡೀತು ಅನ್ನೋದು ಸ್ಪಷ್ಟ ಕಾಣ್ತಿತ್ತು ಅವನಿಗೆ. ಆ ಹಿಪ್ನೋಟಿಕ್ ಕಂಡೀಷನ್ ಹೊರಗೆ ಬಂದ್ರೆ ಮಾಮೂಲಿ ಮನುಷ್ಯ. ಒಬ್ಬ ಏನೋ ಸೇರಿಸ್ಕೊಂಡು ಒಬ್ಬಳಿಗೆ ಒಂಥರ ಫಿಯರ್ ಕಾಂಪ್ಲೆಕ್ಸ್. ಸಿನಿಮಾ ಥಿಯೇಟರಿಗೆ ಹೋದರೆ ಅಲ್ಲಿ ಎಕ್ಸಿಟ್ ಇರ್ತದೆ, ಹೊರಗೆ ಹೋಗೋ ದ್ವಾರ, ಅದ್ರ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಮಧ್ಯದಲ್ಲಿ ಕೂತ್ಕೊಳ್ತಿರ್ಲಿಲ್ಲ. ಹೆದರಿಕೆ ಆಗುತ್ತೆ ನನಗೆ. ಏನಂದ್ರೆ ಇಲ್ಲ ಸೀಲಿಂಗು ತಲೆ ಮೇಲೆ ಬಿದ್ದರೆ, ಅದಕ್ಕೆ ಸೀಲಿಂಗ್ ಮುಗಿದು ಬೀಳುತ್ತೆ ಅನ್ನೋ ಹೊರಗೆ ಓಡ್ಬೋದು. ಅವರು ಬಾಗಿನ ಹತ್ತಿರ ಸಿಗ್ನಲ್ಲಿ ಕೊಡೋದು. ಯಾರು ಮನೆ ಬಂದು ಹಾಗೆ ನನಗೆ ಇಲ್ಲೇ ಮಾತಾಡುವ ಅದಕ್ಕೆ ಯಾರು ಒಳಗೆ ಹೋಗಿ ಬಾಗಿಲ ಹತ್ರ ಕೂತ್ಕೊಂಡು ಮಾತಾಡ್ಬೋದು. ಒಳಗೆ ಬಂದಿದ್ದೆ ಬರ್ತಿರ್ಲಿಲ್ಲ. ಯಾಕೆ ಹೆದರಿಕೆ ಆಗತ್ತೆ ನನಗೆ. ಏನು ಹೆದರಿಕೆ? ಏನು ಮೇಲೆ ಸೀಲಿಂಗ್ ಎಲ್ಲಾರು ಕುಸಿದು ಬಿದ್ದರೆ ಇದು ಎಂಥ ರೋಗ ಅಂತ ಡಾಕ್ಟರ್ ಟೆಸ್ಟ್ ಮಾಡಿದ್ರು, ಗೊತ್ತಾಗಿಲ್ಲ. ಸೈಕಾಟ್ರಿಸ್ಟ್ ಟೆಸ್ಟ್ ಮಾಡಿದ್ರು, ಗೊತ್ತಾಗಿಲ್ಲ. ಇವರಂತ ಕರ್ಕೊಂಡು ನೋಡಿ ಇಬ್ಬರಿಗೆ ಏನು ಹೇಳಿದ್ರು ಗೊತ್ತುಂಟ, ಇವಳು ಪೂರ್ವ ಜನ್ಮದಲ್ಲಿ ಒಂದು ಗಣಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಅವಳು ಕೆಲಸ ಮಾಡ್ತಾ ಇದ್ದಾಗ ಗಣಿ ಜಲ್ದಿ ಬಿದ್ದು ಸತ್ತು ಹೋದ್ಲು. ಆ ಫೇರ್ ಕಾಂಪ್ಲೆಕ್ಸ್ ಈಗಲೂ ಕಾಣ್ತಾ ಇದೆ. ಅಂಡ್ ಅದೆಲ್ಲವೂ ಪ್ರೂವ್ ಆಯ್ತು, ಮತ್ತೆ ಎಲ್ಲರೂ ಸತ್ಯ. ಅಂದ್ರೆ ಇದು ಮೈಂಡ್ ಕೆಲಸ ಮಾಡಿದ್ದು. ಇದೇನು ಅವನ ಅಪರೋಕ್ಷ ಜ್ಞಾನಿ ಅಲ್ಲ, ಅವನ ಮನಸ್ಸು ಪಾಸ್ಟ್ ಅನ್ನು ಓದಿದ್ದು. ಓದ್ಲಿಕ್ಕೆ ಒಳಗೆ ಇದ್ದು ಅದರ ಕೀ ಇಲ್ಲ ನಮ್ಮ ಹತ್ರ. ಹಿಪ್ನೋಟಿಕ್ ಕಂಡೀಷನ್ ಅದರ ಕೀ ಆನ್ ಆಯ್ತು ಅವಳು ಹೇಳಿದ. ಹೀಗೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಮನಸ್ಸಿನ ಪ್ರಪಂಚ ಉಂಟಲ್ಲ, ಈ ಹೊರಗಿನ ಪ್ರಪಂಚವನ್ನೇ ನಾವು ಅದ್ಭುತವಾದ ವಿಶ್ವ ಅಂತೇವೆ. ಇದಕ್ಕಿಂತ 100 ಪಟ್ಟು ಅದ್ಭುತವಾದ ವಿಶ್ವ ಮನಸ್ಸು. ಅತ್ಯದ್ಭುತ ಅದು. ಅಂದ್ರೆ ಯೋಚನೆ ಮಾಡಿದ್ರೆ ಗಾಬರಿ ಆಗುತ್ತೆ. ಒಬ್ಬ ಹುಡುಗ ಪರೀಕ್ಷೆ ಕೊಟ್ಟಿದ್ದಾನೆ. ಇದು ನಾವು ಎಕ್ಸ್ಪೆರಿಮೆಂಟ್ ಮಾಡಿದಂಥ ಒಂದು ಘಟನೆ ಏನು ಅಂದರೆ, ಅವನು ಪರೀಕ್ಷೆ ಕೂತಿದ್ದಾನೆ. ಅದು ಇಲೆಕ್ಷನ್ ನಾಟಿ ಒಂದು ಎಕ್ಸಾಮಿನೇಷನ್ ನಡೆದಿದೆ. ಅದು ಯಾವುದೋ ಒಬ್ಬ ಪರ್ಟಿಕ್ಯುಲರ್ ಹುಡುಗನಿಗೆ ಎಷ್ಟು ಮಾರ್ಕ್ ಬರುತ್ತೆ, ಅವನು ಪಾಸ್ ಆಗ್ತಾನೋ ಇದು ಅಂತ ಹೇಳ್ತಿದ್ರು. ಸುಮ್ಮನೆ ಒಬ್ಬನ ಹಿಪ್ನೋಟಿಕ್ ಕಂಡೀಷನ್ ಇದು ಮಾಡಿದ ಪ್ರಯೋಗ ಮಾಡಿದ್ದೆ. ಒಬ್ಬನ ಹಿಪ್ನೋಟೈಸ್ ಮಾಡಿ ಈ ವ್ಯಕ್ತಿ ಇವನು ಈ ವ್ಯಕ್ತಿಗಳಿಗೆ ಎಷ್ಟು ಮಾರ್ಕ್ ಬರುತ್ತೆ, ಅವ್ರಿಗೆ ರಿಸಲ್ಟ್ನಲ್ಲಿ ಹೇಗೆ ಬರುತ್ತೆ ಅಂತ ಹೇಳೋದು ಕೇಳಿ. ರಿಸಲ್ಟ್ ಇನ್ನೇನೋ ಸಾಗಲಿಲ್ಲ. ಅವನು ಹೇಳಿದೆ ಇಷ್ಟು ಮಾರ್ಕ್ ಬರುತ್ತೆ ಅವರಿಗೆ. ಅದನ್ನು ಪೇಪರ್ನಲ್ಲಿ ಬರೆದು ಸೀಲ್ ಮಾಡಿ ಒಳಗೆ ಇಟ್ಟು ರಿಸಲ್ಟ್ ಬಂದು ಅಷ್ಟೇ ಮಾರ್ಕ್ ಬಂದಿತ್ತು. ಇದು ಒಂದು. ಪಾಸ್ಟ್ ಟೆನ್ಸ್ ಇನ್ನೊಂದು ಅದ್ಭುತವಾದ ಕಥೆ ಹೇಳಬೇಕು ನಾನು. ಇದು ನಾನು ಅಮೆರಿಕದ ಕಥೆ ಹೇಳಿದ್ದು, ನಮ್ಮ ದೇಶದ ಕಥೆ ಹೇಳಬೇಕು ನಾನು. ಪಾಸ್ಟ್ ಟೆನ್ಸ್ನಲ್ಲಿ ಮಣಿಪಾಲದಲ್ಲಿ ಒಬ್ಬ ವ್ಯಕ್ತಿ ಬಂದ, ಪೇಷಂಟು ಆಸ್ಪತ್ರೆಗೆ. ಅವನಿಗೆ ಸ್ಟ್ಯಾಮರಿಂಗ್, ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತಿತ್ತು. ಎಲ್ಲ ಉಳಿದಂತೆ ಪರ್ಫೆಕ್ಟ್ ಇದ್ದ, ಆರೋಗ್ಯವಂತನಾಗಿದ್ದ, ಅಂದರೆ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ತುಂಬ ಉಗ್ಗು ಅಂದರೆ ಬಹಳ ಕಷ್ಟಪಡ್ತಿದ್ದ ಮಾತಾಡಲಿಕ್ಕೆ. ಅದಕ್ಕೆ ಯಾಕೆ ಉಗ್ಗು ಬಂತು ಅಂತ ಟ್ರೇಸ್ ಮಾಡಲಿಕ್ಕೋಸ್ಕರ ಅವ್ನು ಹಿಪ್ನೋಟೈಸ್ ಮಾಡಿದ. ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಉಗ್ಗು ಬರುವುದು ಹೇಗೆ ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ನೋಡಿ ಹೆದರ್ಕೊಂಡು ಬಿಟ್ರೆ, ಅವರು ಮಾತಾಡುವಾಗ ದೊಡ್ಡವರು ಬಾಯಿ ಮುಟ್ಟೆ ಅಲ್ವಾ ಜೋರು ಮಾಡಿಬಿಟ್ರೆ ಅಲ್ಲಿಗೆ ಉಗ್ಗು ಬಂದುಬಿಡುತ್ತೆ. ಮಾತಾಡೋದು ಮಕ್ಕಳನ್ನು ಬಹಳ ಸಣ್ಣ ಕಾರಣ, ನಾವು ಸುಮ್ಮನೆ ಚೆಂದಾಗಿ ಮಾತಾಡ್ತಾ ಇದ್ದಾಗ ನಮಗೇನೋ ಡಿಸ್ಟರ್ಬ್ ಆಗುತ್ತೆ. ಬಾಯಿ ಮುಚ್ಚೆ ಇಲ್ವಾ, ಬೆನ್ನು ಏನು ಬಾರಿಸ್ತೇನೆ ನೋಡಿ, ಅಲ್ಲಿ ನೆಕ್ಸ್ಟ್ ಉಗ್ಗು ಶುರುವಾಗುತ್ತೆ. ಉಗ್ಗು ಶುರುವಾಗೋದಕ್ಕೆ ಬಹಳ ಇಲ್ಲಿ ಬಾಲ್ಯದಲ್ಲಿ ಅಥವಾ ಯಾವುದೋ ಒಂದು ದೃಶ್ಯವನ್ನು ನೋಡಿ ಹೆದರ್ಕೊಂಡು ಬಿಟ್ರೆ ಆಮೇಲೆ ಉಗ್ಗು ಶುರುವಾಗುತ್ತೆ. ಅದು ಇವರಿಗೆ ಯಾವ ಕಾರಣದಿಂದ ಉಗ್ಗು ಬಂದಿದೆ ಅನ್ನೋದನ್ನು ನೋಡಬೇಕಾಗಿದೆ. ಉಗ್ಗು ಬಾಲ್ಯದಲ್ಲಿ ಹೆಚ್ಚಾಗಿ ಹುಟ್ಟುವಾಗಲೇ ಉಗ್ಗು ಇರೋದು ಬಹಳ ಕಡಿಮೆ. ಯಾವುದಾದ್ರು ಒಂದು ಘಟನೆಯಿಂದ ಉಗ್ಗು ಬರುತ್ತೆ. ನಮ್ಮ ದೊಡ್ಡಪ್ಪ ಇದ್ರು, ದೊಡ್ಡ ಸ್ಕಾಲರ್, ತುಂಬ ಚೆನ್ನಾಗಿ ಮಾತಾಡ್ತಿದ್ದು. ನಾನು ನೋಡೋ ಉಗ್ಗು ಅವರಿಗೆ
ಇಡೀ ಒಬ್ಬರ ಸಾಯೋರಿಗೆ ಉಗ್ಗು. ಸ್ವಲ್ಪ ಉಗ್ಗು ಅಂದರೆ ಮಾತಾಡ್ತಿದ್ರು, ಅರ್ಥ ಮಾತಾಡ್ಲಿಕ್ಕೆ ಆಗದಷ್ಟಲ್ಲ, ಆದರೂ ಸ್ವಲ್ಪ ಉಗ್ಗು, ತಡವಡಿಸಿ ಮಾತಾಡ್ತಿದ್ರು. ಅವ್ರು ಹೇಳ್ತಿದ್ರು ಕಥೆ. ಅವ್ರು ಚಿಕ್ಕವರಿದ್ದಾಗ ತುಂಬ ಫ್ಲೂಯೆಂಟ್ ಆಗಿ ಅಲ್ಪಪ್ರಾಣ ಮಹಾಪ್ರಾಣ ಅಷ್ಟು ಸ್ವಚ್ಛವಾದ ಸಣ್ಣ ಮಗುವಾಗಿದ್ದಾರೆ. ಎಲ್ಲ ಒಂದು ಜಾತ್ರೆ ಹೋದಾಗ ಆಹಾ ಏನು ಚಂದ ಮಾತಾಡುತ್ತಲ್ವ ಈ ಮಗು ಅಂತ ಯಾರೊಬ್ಬರು ಹೆಣ್ಮಕ್ಳು ಹೇಳಿದ್ರು. ಮನೆ ಬಂದದ್ರಿಂದ ಅವೆಲ್ಲ ಮಾತಾಡ್ಲಿಕ್ಕೆ ಆಗಿಲ್ಲ. ಅದು ಇಷ್ಟೇ, ಅವಳು ಬೈಲಿಲ್ಲ, ಆಹಾ ಏನು ಚಂದ ಮಾತಾಡುತ್ತಲ್ಲ ಈ ಮಗು ಅಂತ. ಅದ್ರ ಬಗ್ಗೆ ಒಂಥರ ಜಲಸಿ ತೋರಿಸಿತ್ತು. ಅದು ರಿಯಾಕ್ಟ್ ಉಗ್ಗು ಅಂತ. ಸಾಯೋತನಕ ಉಗ್ಗು ಅಲ್ಲ ನಮ್ಮ ದೊಡ್ಡಪ್ಪನಿಗೆ. ಶಾಸ್ತ್ರ ಚೆನ್ನಾಗಿ ಪಾಠ ಪ್ರವಚನ ಮಾಡ್ತಿದ್ರು, ಆದರೆ ಒಂದು ಸ್ವಲ್ಪ ಉಗ್ಗು. ಹಾಗೆ ಇವನು ಉಗ್ಗು ಏನು ಅಂತ ಟ್ರೇಸ್ ಮಾಡಲಿಕ್ಕೆ ಕರ್ಕೊಂಡು ಅವನಿಗೆ ಹಿಪ್ನೋಟೈಸ್ ಮಾಡಿದ್ದು. ನೋಡಿ ವಿಚಿತ್ರ, ಹಿಪ್ನೋಟೈಸ್ ಮಾಡಿದ್ದು ಬಾಲ್ಯದಲ್ಲಿ ಏನು ಘಟನೆ ನಡೆಯಿತು ಕೇಳೋಣ ಅಂತ. ಅದಕ್ಕೆ ಹಿಂದಕ್ಕೆ ಹೋಗು ಅಂತ ಹೇಳಿ ಹಿಂದಕ್ಕೆ ಹೋದ ಎಲ್ಲಿ ಹೋದ ಅಂದರೆ, ನಾನೀಗ ಅಂಪಾರ್ನಲ್ಲಿದ್ದೇನೆ, ಅಪ್ಪಣ್ಣ ಅಂತ ನನ್ನ ಹೆಸರು ಉಂಟು. ಹಿಂದಿನ ಜನ್ಮಕ್ಕೆ ಹೋಗಿಬಿಟ್ಟಿದ್ದಾನೆ, ಹಿಂದಕ್ಕೆ ಹೋಗೋದ್ರಿ. ಈ ಜನ್ಮದಲ್ಲಿ ಬಾಲ್ಯಕಾಲ ನಾನು ಅಂಪಾರ್ ಒಂದು ಕುಂದಾಪುರದ ಹತ್ತಿರದೊಂದು ಹಳ್ಳಿ, ನಾನೀಗ ಅಂಪಾರ್ನಲ್ಲಿದ್ದೇನೆ, ನನ್ನ ಹೆಸರು ಅಪ್ಪಣ್ಣ ಅಂತ ಮಾಡ್ದ. ಅರೆ ಪೂರ ಎದ್ದಪ್ಪ ಬಿಟ್ಟಲ್ಲ, ಇವನು ಹಿಂದಿನ ಜನ್ಮಕ್ಕೆ ಹೋಗಿಬಿಟ್ಟಿದ್ದಾನೆ. ಹಾಗಾದ್ರೆ ನೋಡೋಣ ಕುತೂಹಲ. ಯಾಕೆಂದ್ರೆ ಎಷ್ಟು ಜನ್ಮ ತನಕ ನೆನಪಾಗುತ್ತೆ ಅವನಿಗೆ? ಸಾಮಾನ್ಯವಾಗಿ ನೆನಪಾಗೋಲ್ಲ. ನೀವು ಹಿಪ್ನೋಟೈಸ್ ಮಾಡಿದ್ರೆ ಹಿಂದಕ್ಕೆ ಹೋಗು ಅಂದ್ರೆ ಈ ಜನ್ಮದ ಬಾಲ್ಯಕ್ಕೆ ಹೋಗ್ತಾನೆ. ಇನ್ನೂ ಹಿಂದಕ್ಕೆ ಹೋಗು ಅಂದರೆ ನಾನೀಗ ತಾಯಿಯ ಹೊಟ್ಟೆಯಲ್ಲಿದ್ದೇನೆ ಅಂತಾನೆ, ಅಥವಾ ನಾನೀಗ ಆಕಾಶದಲ್ಲಿದ್ದೇನೆ. ವಾತಾವರಣ ಅದು ಹಿಂದಿನ ಜನ್ಮಗಳು ಹೇಳಲಿಕ್ಕೆ ಬರುವುದಿಲ್ಲ. ಸಾಮಾನ್ಯ ಇದು ಎಕ್ಸ್ಟ್ರಾರ್ಡನರಿ ಕೇಸ್ ಅಂತ ಹೀಗಾಗುತ್ತೆ. ನಾ ಹಿಂದಿನ ಜನ್ಮ ನಾನು ಅಂಪಾರ್ನಲ್ಲಿದ್ದೇನೆ, ನನ್ನ ಹೆಸರು ಅಪ್ಪಣ್ಣ ಅಂತ ಕ್ಲೀನ್ ಮಾತಾಡ್ತಾನೆ. ಅವಾಗ ಉಗ್ಗಿರ್ಲಿಲ್ಲ, ಅಪ್ಪಣ್ಣ ಹಾಗಿದ್ದಾಗ ಉಗ್ಗಿರ್ಲಿಲ್ಲ, ಸ್ವಚ್ಛವಾಗಿ ಮಾತಾಡ್ತಾನೆ. ಕುತೂಹಲ ಆಯಿತು, ಏನಾಯ್ತು ಅಂತ ಅಲ್ಲಿ ಅಂಪಾರ್ನಲ್ಲಿ ಅವನು ಅಲ್ಲಿ ಅವನು ಮಲಗಿಸಿದ್ದ, ಹಿಪ್ನೋಟೈಸ್ ಮಲಗಿಸಿದ್ದು. ಅಲ್ಲಿಂದ ಕೆಳಕ್ಕೆ ಬಿದ್ದ. ಏನಾಯ್ತು, ಯಾಕೆ ಕೆಳಗೆ ಸತ್ತೋದೆ ನಾನು? ಹೌದಾ, ಯಾಕೆ ಸತ್ತೋದಿ? ನನಗೆ ಪೋಲಿಯೋ ಆಗಿತ್ತು. ಪೋಲಿಯೋ ಆಗಿದ್ದಾಗ ನಡೀಲಿಕ್ಕೆ ಆಗ್ತಿರ್ಲಿಲ್ಲ. ನನ್ನ ಅಮ್ಮ ಎತ್ಕೊಂಡು ಆಚೆ ಕರ್ಕೊಂಡು ಹೋಗ್ತಿದ್ರು. ಇದು ಹಿಂದಿನ ಜನ್ಮದ ಕಥೆ. ಎತ್ಕೊಂಡು ಹೋಗ್ತಿದ್ರು. ಆಮೇಲೆ ನನ್ನ ಕೊನೆ ಒಂದು ನನ್ನ ಟೈಫಾಯ್ಡ್ ಆಯಿತು. ಟೈಫಾಯ್ಡ್ ಆದಾಗ ನಮ್ಮ ಹಳ್ಳಿಯಲ್ಲಿ ನಮ್ಮ ಅಮ್ಮ ಯಾರೋ ಒಬ್ಬರು ಹಳ್ಳಿಯ ಮುದುಕಿ ಮದ್ದು ಕೊಡ್ತಿದ್ರು. ಅವ್ರು ಮದ್ದು ಕೊಟ್ಟು ನನ್ನ ಗುಣ ಆಗಲಿ ಸತ್ಯ. ಇಷ್ಟು ಹಿಂದಿನ ಜನ್ಮ ಕಥೆ ಕೊಟ್ಟರು. ಸರಿ ಆಯ್ತಪ್ಪ, ಮುಂದೆ ಇನ್ನೂ ಹಿಂದಕ್ಕೆ ಹೋಗೋದು. ಕ್ಯೂರಿಯಾಸಿಟಿ ಏನು, ಅದಕ್ಕೆ ಹಿಂದೆ ಹೋಗು ಅಂದರೆ ಅವನು ಮಧ್ಯದಲ್ಲಿ ನಾವು ಹೇಳಿದ ಹಿಂದೂಸ್ತಾನಿ ಮಾತಾಡೋ ಶುರು ಮಾಡಿದ. ನಮ್ಮ ಮೈ ಡೆಲ್ಲಿನೇ ಹೋಗು ಅಂತ ಶುರು ಮಾಡ್ತಾನೆ. ಅವನು ಹಿಂದಿ ಬರೋಲ್ಲ, ಹಿಂದೂಸ್ತಾನಿ ಮಾತಾಡಿ. ನಾನು ಒಬ್ಬ ಮುಸ್ಲಿಂ ಪಾತ್ರೆ ವ್ಯಾಪಾರಿ ಡೆಲ್ಲಿಯಲ್ಲಿದ್ದೇನೆ ಅಂತ. ಅದು ಆಯಿತು. ಇನ್ನೂ ಹಿಂದಕ್ಕೆ ಹೋದ್ರೆ ನಾವು ಐ ಮೀನ್ ಪಿಟ್ಸ್ಬರ್ಗ್ ಅಂತ ಬ್ಯೂಟಿಫುಲ್ ಅಮೇರಿಕನ್ ಇಂಗ್ಲೀಷ್ ಮಾತಾಡಿಸಿ ಮಾಡೋದು, ಇಂಗ್ಲೀಷು ಬರೋದು. ನಾವು ಐ ಮೀನ್ ಪಿಟ್ಸ್ಬರ್ಗ್ ಅಂತ. ಹೀಗೆ 4 ಜನ್ಮದ ಕಥೆ ಹೇಳಿದ. ಬಹಳ ಅಪರೂಪದ ರೆಕಾರ್ಡ್. ನಾವು ಮಣಿಪಾಲದಲ್ಲಿ ಪ್ರತ್ಯಕ್ಷಿಗೆ ಮಾಡಿದ್ದು. ಅವನು ಹಿಪ್ನೋಟೈಸ್ ಮಾಡಿದಾಗ ಎಷ್ಟು ನೆನಪು ಮೂಡಿದ 4 ಜನ್ಮವನ್ನು ನೆನಪಿಸಿಕೊಟ್ಟ. ಅದು ರಾಜೆ ಕಂದ್ರೆ ಗೊತ್ತಿಲ್ಲ. ಯಾಕೆ ಹೇಳಿದ್ರೆ ಮನಸ್ಸು ಎಷ್ಟು ಅದ್ಭುತ ನೋಡಿ. ಚಿತ್ತ ಎಲ್ಲ ನಾವು ಸಾವಿರ ಜನ್ಮಗಳಲ್ಲಿ ಹುಟ್ಟಿ ಬಂದದ್ದೆಲ್ಲ ರೆಕಾರ್ಡ್ ಇದೆ. ಅದನ್ನು ಆನ್ ಮಾಡಲಿಕ್ಕೆ ಗೊತ್ತಿಲ್ಲ. ಋಷಿಗಳು ಅಂದರೆ ಅದನ್ನು ಆನ್ ಮಾಡಿ ಹಿಂದೆ ಏನು ಮುಂದೆ ಏನೋ ತಿಳಿತಾ ಇದ್ದವು. ಅವರಿಗೆ ಅವರು ಸೆಲ್ಫ್ ಹಿಪ್ನೋಟ್ ತನ್ನಂತ ಹಿಪ್ನೋಟಿಕ್ ಕಂಡೀಷನ್ಗೆ ಎಲ್ಲವನ್ನೂ ಕಾಣ್ತಿದ್ರು. ಅಂತವನ್ನ ಇನ್ನವರು ಋಷಿಗಳು ಅಂತ ಹೇಳ್ತಿದ್ರು. ಇದು ಏನು ಪವಾಡ ಅಲ್ಲ, ನಮ್ಮ ಒಳಗಿರ್ತಕ್ಕ ಸಹಜ ಶಕ್ತಿಯನ್ನು ನಾವು ಅದನ್ನು ಡೆವಲಪ್ ಮಾಡೋದು, ಅದು ಮುಚ್ಚಿಕೊಂಡಿದ್ದನ್ನು ಅನ್ಲಾಕ್ ಮಾಡೋದು ಅಷ್ಟೇ. ಯಾವುದು ಇಲ್ಲದ್ದು ಬರುವುದಿಲ್ಲ, ಇದ್ದದ್ದನ್ನು ನಾವು ಅನ್ಲಾಕ್ ಮಾಡೋದು. ನಮಗೆ ನಮ್ಮ ಬ್ರೈನ್ ಸೆಲ್ಸ್ನಲ್ಲಿ ಮಿಲಿಯಾಂತರ ಸೆನ್ಸೇಷನಲ್ ಸೆಂಟರ್ಸ್ಗಳಿವೆ. ಅವು ಎಲ್ಲ ಕ್ಲೋಸ್ಡ್ ಆಗಿವೆ, ಅದನ್ನು ಓಪನ್ ಮಾಡೋದೇ ಇಲ್ಲ. ಒಂದು 10% ಕೆಲಸ ಆಗ್ತಾ ಇಲ್ಲ ನಮ್ಮ ಮಿದುಳು. ಹಾಗೆ ಆ ಮಾನಸ ಪ್ರಪಂಚದಲ್ಲಿ ಎಲ್ಲ ಅಲ್ಲಿಂದ ಚಿತ್ತಕ್ಕೆ ಹೋಗಿ ಎಲ್ಲ ಸಾವಿರ ಜನ್ಮಗಳ ನೆನಪುಗಳು ರೆಕಾರ್ಡ್ ಆಗಿದೆ. ಅಲ್ಲಿ ತನಕ ಎಲ್ಲ ಕಳಿಸಿಕೊಟ್ಟ. ಅಲ್ಲಿ ಬಂದೀಗ ಅದು ಅದರ ದೇವತೆ ಯಾರು? ಚತುರ್ಮುಖ ಜೀವ ಸ್ವರೂಪದ ಅಭಿಮಾನ ಇದೆ. ಯಾಕೆಂದರೆ ನಿನ್ನೆ ನಾನು ಹೇಳಿದ್ದಲ್ಲ, ಅಲ್ಲಿ ರೆಕಾರ್ಡ್ ಎಲ್ಲ ಜೀವ ಸ್ವರೂಪದಲ್ಲಿ ಬಂದವರು. ಯಾಕೆಂದ್ರೆ ಇದಕ್ಕೂ ದೇವತೆ ಒಬ್ಬನೇ, ಚತುರ್ಮುಖನೇ ಜೀವ ಸ್ವರೂಪಕ್ಕೆ ದೇವತೆ. ಆದ್ದರಿಂದ ಒಳಗಿರತಕ್ಕಂಥ ಚಿತ್ತದಲ್ಲಿ ಇದ್ದದ್ದೆಲ್ಲ ಆತ್ಮಕ್ಕೆ ಟ್ರಾನ್ಸ್ಫರ್ ಆಯಿತು. ಅವನು ಚತುರ್ಮುಖನಲ್ಲಿ ಲಯ ಆಯಿತು. ಅದರ ಆಚೆಗೆ ಅದರಿಂದ ಆಚೆಗೆ ಆನಂದಮಯ ಕೋಶ ಅಂದರೆ ಹಿಂದಿನ ಮುಂದಿನ ಅನಂತ ಜನ್ಮಗಳ ನೆನಪು. ಆ ಆನಂದಮಯ ಕೋಶ ಅದು ಚತುರ್ಮುಖನಿಂದಲೂ ಆಗೋಲ್ಲ,
ಅದು ಆನಂದಮಯ ಕೋಶ ಚೇತನಾಥ ದೇವತೆ ಲಕ್ಷ್ಮಿ ತಾಯಿ ಬಡಿದೆಬ್ಬಿಸಬೇಕು ಈ ಮಗುವನ್ನ, ಇಳಿದ್ರೂ ಓಪನ್ ಆಗೋಲ್ಲ. ಸರಿ, ತಕ್ಷಣ ಅವನೇನ್ ಮಾಡಿದ, ಚತುರ್ಮುಖನಲ್ಲಿ ಮಾಡಿದರೆ ತಮ್ಮ ಗುಣ ವಿನ್ಯಾಸಂ, ತಮ್ಮ ಸರ್ವಗುಣ ವಿನ್ಯಾಸಂ, ಮಹತ್ತತ್ವದ ದೇವತೆಯಾದ ಚತುರ್ಮುಖನನ್ನ ಅವನು ಯಾರು, ಸರ್ವಗುಣ ವಿನ್ಯಾಸಂ ಅಂತ. ಎಲ್ಲ ಗುಣಗಳು ಸತ್ವ ರಜ ತಮೋ ಗುಣಗಳಿಂದ ವಿವಿಧವಾದ ಸೃಷ್ಟಿಯ ವಿಸ್ತಾರ ಮಾಡ್ತಕ್ಕಂಥವ ಆ ಚಿತ್ತದ ದೇವತೆಯಾಗಿರ್ತಕ್ಕ ಚತುರ್ಮುಖ. ತಮ್ಮ ಸರ್ವಗುಣ ವಿನ್ಯಾಸಂ ಜೀವೇ ಮಾಯಾಮಯೇ ನ್ಯಧಾತ್. ಮಾಯಾಮಯ ಜೀವ ಅಂದ್ರೆ ಲಕ್ಷ್ಮಿ. ನಮ್ಮ ಪ್ರಾಣವನ್ನು ಧಾರಣೆ ಮಾಡಿಕೊಂಡು, ಜೀವ ಅಂದ್ರೆ ಪ್ರಾಣ ಧಾರಣೆ ಮಾಡತಕ್ಕ ಶಕ್ತಿ, ನಮ್ಮನ್ನು ಮಾಯೆಯಲ್ಲಿ ಮುಚ್ಚಿಡುವವಳು ಮಾಯಾ ಜೀವ ಅಂತ ಹೆಸರು ಲಕ್ಷ್ಮಿ. ಆನಂದಮಯ ಕೋಶ ಇದೆಯಲ್ಲ, ಅದರ ನಿಯಾಮಕ ಶಕ್ತಿಯಾಗಿರತಕ್ಕಂಥ